ಹಾಯ್ ಫ್ರೆಂಡ್ಸ್, ಪರೋಟ ಮಾಡೋಣ ಬನ್ನಿ. ಅದಕ್ಕೋಸ್ಕರ ನೋಡಿ ಇಲ್ಲಿ ಒಂದೆರಡು ಬೌಲ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅಜ್ವಾನ ಮತ್ತು ಸ್ವಲ್ಪ ಎಳ್ಳು ಹಾಕ್ಕೊಂಡು, ಸ್ವಲ್ಪ ಉಪ್ಪು ಹಾಕ್ಕೊಂಡು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಬಿಡೋಣ. ಒಂದಿಷ್ಟು ಅಜ್ವಾನನ್ನು ಹಾಕ್ಕೋತಾ ಇದ್ದೀನಿ ನೋಡಿ. ಅಜ್ವಾನ ಹಾಕ್ಕೊಂಬಿಡಿ. ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೋತಾ ಇದ್ದೀನಿ ನೋಡಿ. ಎಳ್ಳು ಹಾಕ್ಕೊಂಬಿಡಿ ಈ ಥರ. ಹಾಗೆ ಒಂದು ಸ್ಪೂನ್ ಆಯಿಲ್ ಕೂಡ ಹಾಕ್ಕೊಂಬಿಡೋಣ, ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಕ್ಲೈಮೇಟಿಗೆ ಅಂತೂ ಚಳಿಗಾಲದಲ್ಲಿ ಇದನ್ನು ಮಾಡ್ಕೊಂಡು ತಿಂದರೆ ಅಂತೂ ಸೂಪರಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಎಣ್ಣೆ ಮತ್ತು ಇದೆಲ್ಲ ಮಿಕ್ಸ್ ಆಗಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಬಿಡೋಣ. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಬಿಡ್ತಾ ಇದ್ದೀನಿ ನಾನು. ಇವಾಗ ಮಿಕ್ಸ್ ಮಾಡಿಕೊಂಡು ಚಪಾತಿ ಹದಕ್ಕೆ ಗಟ್ಟಿಯಾಗಿ ನಾದ್ಕೊಂಬಿಡೋಣ. ಚಪಾತಿಗಿಂತ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಗಟ್ಟಿ ಆದರೆ ಪರವಾಗಿಲ್ಲ, ಆ ಥರ ನಾದ್ಕೊಂಬಿಡ್ತೀನಿ ಇವಾಗ ನಾನು. ಈ ಥರ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೋತೀನಿ. ನೋಡಿ, ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈ ಥರ ನಾದ್ಕೋತಾ ಇದ್ದೀನಿ. ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಬಿಡೋಣ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರ್ತವೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಗೋಧಿ ಹಿಟ್ಟನ್ನ ಈ ಥರ ಕಲಿಸ್ಕೊಂಡು ಇಟ್ಕೊಂಬಿಡೋಣ ಫ್ರೆಂಡ್ಸ್. ಕಲಿಸ್ಕೊಂಡು ಇಟ್ಕೊಂಡ್ಬಿಟ್ಟು ಅದಕ್ಕೆ ಇನ್ನೇನು ಏನೇನು ಬೇಕು ಪ್ರೊಸೆಸ್ ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ಒಂದು 5 ಈರುಳ್ಳಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಥರ ಸಣ್ಣದಾಗಿ ಉದ್ದದಾಗಿ ಹೆರ್ಚ್ಕೊಂಡಿದ್ದೀನಿ. ಇದು ಈ ಥರ ಇದು ಮಾಡಿಕೊಂಡು ಎಲ್ಲ ಬಿಡಿಸ್ಬಿಡ್ಬೇಕು ನೋಡಿ. ಈ ಥರ ಆಗಬೇಕದು. ಈ ಥರ ಆದರೆ ಸಾಕು. ಆವಾಗ ಇದಕ್ಕೆ ಮಸಾಲೆ ಏನೇನು ಹಾಕ್ಕೊಳ್ಳೋದಂತ ತೋರಿಸ್ತೀನಿ ನಾನು ನಿಮಗೆ. ಈ ಥರ ಕಲಿಸಿಬಿಟ್ಟು ಇಟ್ಟಿದ್ದೀನಿ. ಇದಕ್ಕೆ ಮಸಾಲೆ ಹಾಕ್ಕೊಂಬಿಡೋಣ. ಒಂದು ಪಾತ್ರೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಆ ಪಾತ್ರೆಗೆ ಒಂದು ಸ್ಪೂನು ಸ್ವಲ್ಪ ಆಯಿಲ್ ಹಾಕಿಬಿಡ್ತಾಯಿದ್ದೀನಿ ನೋಡಿ. ಇಲ್ಲಿ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಬಿಡೋಣ. ಆಯಿಲ್ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡೋಣ. ಎಣ್ಣೆ ಕಾಯಿಲಿ ಇನ್ನೊಂದು ಸ್ವಲ್ಪ. ಸಾಸಿವೆ ಚಟಪಟ ಅಂತ ಇದೆ. ಹಾಗೆ ಇವಾಗ ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ನೆಕ್ಸ್ಟು ಈರುಳ್ಳಿನ ಈ ಥರ ಮಾಡಿಟ್ಕೊಂಡಿದ್ನಲ್ಲ, ಎಲ್ಲ ಈರುಳ್ಳಿನ ಹಾಕ್ಬಿಡ್ತೀನಿ ಅದರಲ್ಲಿ. ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ. ಚೆನ್ನಾಗಿ ಬೇಯಲಿ ಫ್ರೆಂಡ್ಸ್. ಇನ್ನು ಇದು ಈರುಳ್ಳಿ ಎಲ್ಲ ಈ ಥರ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಉಪ್ಪು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕಿದ್ದೀನಿ ನೋಡಿ. ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಇನ್ನೂ ಮತ್ತೇನು ಮಸಾಲೆ ಹಾಕೋದಂತ ಹೇಳ್ತೀನಿ ನೋಡಿ ನಿಮಗೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಚಳಿಗಾಲ ಅಂದರೆ ಚಳಿ ಆಗ್ತಾ ಇರ್ತದಲ್ಲ, ಆ ಕ್ಲೈಮೇಟಲ್ಲಿ ಇದು ಚೆನ್ನಾಗಿರುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿ. ನಾನು ಮಸಾಲೆ ಖಾರ ಹಾಕ್ತಾಯಿದ್ದೀನಿ ನೋಡಿ, 1 ಸ್ಪೂನಷ್ಟು. ನಿಮಗೆ ಖಾರ ಯಾವ ಥರ ಬೇಕು ಆ ಥರ ನೋಡಿಕೊಂಡು ಹಾಕ್ಕೊಳ್ಳಿ. ಹೆಚ್ಚಿಗೆ ಬೇಕಿದ್ದರೆ ಹೆಚ್ಚಿಗೆ ಹಾಕ್ಕೊಳ್ಳಿ. ಹಾಗೆ ನಾನು ಗರಂ ಮಸಾಲ ಕೂಡ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಗರಂ ಮಸಾಲಾನ. ಒಂದು ಚಿಟಿಕೆ ಅರಿಶಿಣ ಪೌಡ್ರು, ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಬಿಡೋಣ. ಸ್ವಲ್ಪ ಇಂಗು ಕೂಡ ಹಾಕ್ತಾಯಿದ್ದೀನಿ ನಾನು. ಇಂಗು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿಬಿಡೋಣ.
ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ನಾನು ಸ್ವಲ್ಪ. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಇದು ಇವಾಗ ಸ್ಟವ್ನ ಆಫ್ ಮಾಡಿಬಿಡೋಣ. ಸ್ವಲ್ಪ ಆರಬೇಕಿದು, ಬಿಸಿ ಇದೆ ಅಲ್ವಾ, ಸ್ವಲ್ಪ ಆರಲಿ ಅಷ್ಟೇ. ಅಲ್ಲಿವರೆಗೆ ಚಪಾತಿ ಹಿಟ್ಟು ಮಾಡಿಟ್ಟಿದ್ದೀವಲ್ಲ ಅದನ್ನು ತೊಗೊಂಡು ಬರೋಣ. ಇಷ್ಟು ಹಿಟ್ಟು ತೊಗೊಂಡಿದ್ದೀನಿ ನಾನು. ಇವಾಗ ಇಷ್ಟು ಸಾಕು ಹಿಟ್ಟು. ಇದನ್ನು ಲಟ್ಟಿಸ್ಕೊಂಡ್ಬಿಡೋಣ ಚೆನ್ನಾಗಿ. ಇದರಲ್ಲಿ 2 ಆಗುತ್ತೆ ಪರೋಟ. ಇವಾಗ ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ. ಈ ಥರ ಚೆನ್ನಾಗಿ ಲಟ್ಟಿಸ್ಕೊಂಡ್ಬಿಡೋಣ ಫ್ರೆಂಡ್ಸು. ಇಲ್ಲಿ ನೋಡಿ ಈ ಥರ ಲಟ್ಟಿಸ್ಕೊಂಡಿದ್ದೀನಿ. ಇದಕ್ಕೆ ಇದು ರೆಡಿ ಮಾಡಿಟ್ಟೇವಲ್ಲ ಸ್ಟಫಿಂಗ್, ಇದನ್ನು ಹಾಕ್ಬಿಡೋಣ ಇದರಲ್ಲಿ. ಈ ಥರ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಎಲ್ಲ ಕಡೆನೂ ಹಚ್ಕೊಂಬಿಡೋಣ. ಅದನ್ನು ಈ ಥರ ಚೆನ್ನಾಗಿ ಹಚ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಈ ಥರ ಫೋಲ್ಡ್ ಮಾಡ್ಕೋತಾ ಹೋಗ್ಬಿಡೋಣ. ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಂಬಿಡೋಣ. ಈ ಥರ ಫೋಲ್ಡ್ ಮಾಡ್ಕೊಂಡಾಯಿತು. ಇವಾಗ ಸೆಂಟ್ರಲ್ಲಿ ಈ ಥರ ಕಟ್ ಮಾಡ್ಕೊಂಬಿಡೋಣ. ಸೆಂಟ್ರಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟೆ ನಾನು. ಸೆಂಟ್ರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ 2 ಆಯ್ತು. ಇವಾಗ ಇದನ್ನು ಬೇರೇನಿಲ್ಲ ಫ್ರೆಂಡ್ಸ್, ಈ ಥರ ಫೋಲ್ಡ್ ಮಾಡ್ತಾ ಹೋಗೋಣ. ಹೀಗೆ ಫೋಲ್ಡ್ ಮಾಡ್ಕೊಂಬಿಡೋಣ. ಇಲ್ಲ ಆಯ್ತಲ್ಲ, ಈ ಥರ ಫೋಲ್ಡ್ ಮಾಡ್ಕೊಂಬಿಡೋಣ. ಇದನ್ನು ಕೂಡ ಹೇಗೆ ಮಾಡ್ಕೊಂಬಿಡೋಣ. ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ಇಲ್ಲಿ ತವೆ ಕೂಡ ಚೆನ್ನಾಗಿ ಕಾದಿದೆ, ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಗೋಧಿ ಹಿಟ್ಟಲ್ಲಿ ಈ ಥರ ಎದ್ಕೊಂಬಿಡೋಣ. ಇದನ್ನು ಚೆನ್ನಾಗಿ ಎದ್ಕೊಂಡು, ಅಂದರೆ ಜಾಸ್ತಿ ಈರುಳ್ಳಿನ ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಗೋಧಿ ಹಿಟ್ಟನ್ನು ಈ ಥರ ಎದ್ಕೊಂಡು, ಜಾಸ್ತಿ ಅಂದರೆ ಭಾರ ಹಾಕಿ ತೀಡಬಾರ್ದು, ಸ್ಲೋ ಆಗಿ ಲಟ್ಟಿಸ್ಕೊಂಬಿಡೋಣ ಫ್ರೆಂಡ್ಸ್. ಇದನ್ನು ಈ ಥರ ಸ್ಲೋ ಆಗಿ ಲಟ್ಟಿಸ್ಕೊಂಡ್ಬಿಡೋಣ. ಭಾರ ಯಾಕೆ ಹಾಕಬಾರ್ದು ಅಂತಂದರೆ ಈರುಳ್ಳಿ ಜಾಸ್ತಿ ಇರುತ್ತಲ್ಲ ಒಳಗಡೆ, ಹಾಗಾಗಿ ಜಾಸ್ತಿ ಭಾರನ ಹಾಕೋದು ಬೇಡ. ಸ್ವಲ್ಪ ಭಾರ ಹಾಕಿ ಈ ಥರ ಲಟ್ಟಿಸ್ಕೊಂಡು ತೆಗೆದುಬಿಡೋಣ ಫ್ರೆಂಡ್ಸ್. ಇಲ್ಲಿ ನೋಡಿ ಚೆನ್ನಾಗಿ ರೆಡಿ ಆಯಿತು. ಪರೋಟ ರೆಡಿ ಆಯಿತು ನೋಡಿ. ಈ ಥರ ರೆಡಿಯಾಗಿದೆ. ಎಣ್ಣೆ ಹಚ್ಚಿದ್ದೀನಿ. ಇವಾಗ ತವೆಯಲ್ಲಿ ಹಾಕ್ಕೊಂಡಿದ್ದೀನಿ. ಮೇಲ್ ಸೈಡಿಗೆ ಚೆನ್ನಾಗಿ ಎಣ್ಣೆನ ಹಚ್ಕೊಂಬಿಡೋಣ ಫ್ರೆಂಡ್ಸ್. ಈ ಥರ, ಯಾಕಂದರೆ ಹಿಟ್ಟು ಜಾಸ್ತಿ ಹಚ್ಚಿರ್ತೀವಲ್ಲ ಲಟ್ಟಿಸ್ಬೇಕಾದ್ರೆ, ಅದಕ್ಕೋಸ್ಕರ ಈ ಥರ ಎಣ್ಣೆ ಹಚ್ಕೊಂಬಿಡೋಣ. ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಬಿಡೋಣ. ಪರೋಟ ರೆಡಿ ಆಗುತ್ತೆ. ಈ ಕಡೆಯಿಂದ ತಿರುವಿ ಹಾಕ್ಕೊಂಬಿಡೋಣ ಚೆನ್ನಾಗಿ. ಇದಕ್ಕೂ ಕೂಡ ಆಯಿಲ್ ಹಚ್ಕೊಳ್ಳೋಣ ಚೆನ್ನಾಗಿ. ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನು. ಅಲ್ಲಿವರೆಗೆ ಇನ್ನೊಂದಿದೆ ಅಲ್ಲ, ಇದನ್ನು ಲಟ್ಟಿಸ್ಕೊಂಬಿಡೋಣ ಫ್ರೆಂಡ್ಸ್. ಇವಾಗ ಇನ್ನೊಂದು ಕೂಡ ರೆಡಿ ಆಯಿತು. ಇಲ್ಲಿದು ಬೆಂದಿದೆ ಚೆನ್ನಾಗಿ. ಇನ್ನೊಂದು ಹೇಳಬೇಕಂದ್ರೆ, ಮಕ್ಕಳಿಗೆ ಡೈಲಿ
ಟಿಫನ್ ಬಾಕ್ಸ್ ಕಟ್ಟೋಕ್ಕೆ ಏನು ಕಟ್ಟಬೇಕು ಅನ್ಕೋತಾ ಇರ್ತೀವಲ್ಲ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಇದು ಒಂಥರ ಮಾಡಿ ಕಟ್ಟಿದರೆ ಮಕ್ಕಳು ಚೆನ್ನಾಗಿನೂ ತಿಂತವೆ. ಸೆಕೆಂಡ್ ಒನ್ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಆಯಿಲ್ ಕೂಡ ಹಚ್ಕೊಂಡ್ಬಿಡ್ತಾ ಇದ್ದೀನಿ ನೋಡಿ. ಇಲ್ಲಿ ಚೆನ್ನಾಗಿ ಆಯಿಲ್ ಹಚ್ಕೊಂಡ್ಬಿಡೋಣ. ಇದನ್ನು ವಾಪಸ್ ಈ ಥರ ಹಾಕಿ ಮತ್ತೆ ಎಣ್ಣೆ ಹಚ್ಕೊಂಡ್ಬಿಡೋಣ. ಇದು ಚೆನ್ನಾಗಿ ಬೇಯಲಿ, ಅಲ್ಲಿವರೆಗೆ ಇನ್ನೊಂದು ಸ್ವಲ್ಪ ರೆಡಿ ಮಾಡ್ಕೊಂಬಿಡೋಣ. ನೋಡಿರಿ, ಮಸ್ತಂಗಿ ಆಲೂ ಪರೋಟ ರೆಡಿ ಆದು ನೋಡಿ. ಇದಕ್ಕೆ ಇವಾಗ ಕಾಂಬಿನೇಷನು ಮೊಸರು ಹಚ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇವಾಗ ನಾನು ಮೊಸರು ಹಾಕಿ ಸರ್ವ್ ಮಾಡ್ತೀನಿ ನೋಡಿ. ನೋಡಿ, ಪರೋಟ, ಮೊಸರು, ಒಂದು ಉಪ್ಪಿನಕಾಯಿ ಇಷ್ಟ ಆದರೆ ಸಾಕು, ಊಟ ಕಂಪ್ಲೀಟ್ ನೋಡಿ. ಸುನೀಲ್ ಹೇಗಿತ್ತು ಅಂತ ತಿಂದು ಹೇಳಿಬಿಡು. ಹೇಗಿದೆ ಟೇಸ್ಟು? ಚೆನ್ನಾಗಿದೆ. ಥ್ಯಾಂಕ್ ಯು. ನೀವು ಕೂಡ ಟ್ರೈ ಮಾಡಿ ನೋಡಿ ಒಮ್ಮೆ.